ನೀವು ನಿಜವಾಗ್ಲೂ ಟಾಪ್ 6 ಕಂಟೆಸ್ಟೆಂಟ್ ಆಗೋದಕ್ಕೆ ಡಿಸರ್ವ್ ಅದೆಲ್ಲಿ ಹಾರ್ಡ್ ಲಕ್ ಅಂತ ಅನಿಸುತ್ತೆ ನಿಮಗೆ ಮಿಸ್ ಆಗಿರೋದು. ಯಾಕಂದರೆ ನಿಮ್ಮ ಸುದೀಪ್ ಸರೇ ಹೇಳಿದ್ರು ಆನೆಸ್ಟು ಮತ್ತು ಹ್ಯುಮ್ಯಾನಿಟಿ ನಿಮ್ಮದು ತುಂಬ ಇಷ್ಟ ಆಯಿತು ನನಗೆ ಅಂತ. ಅದು ಇದ್ದವರೇ ಬಿಗ್ ಬಾಸ್ ವಿನ್ನರ್ ಆಗೋದಕ್ಕೆ ಸಾಧ್ಯ. ಅದು ಅಂದರೆ ಟಾಪ್ 6ಗೆ ಹೋಗಬೇಕಿತ್ತು, ಬಟ್ ಡಿಸರ್ವ್ ಇದ್ದೆ ಅನ್ನೋದು ಜನ ಪ್ರೀತಿ ತೋರಿಸ್ತೆ ನನಗೆ. ಈಗ ನೀವು ಹೇಳಿದ್ರಲ್ಲ ಏನು ಹೋಗೋಕ್ಕಾಗಲಿಲ್ಲ ಹಾಗೆ ಹೀಗೆ ಅನ್ನೋ ಥರ ಒಂಥರ ಅಂದರೆ ಆ ಮೂಮೆಂಟಲ್ಲಿ ನನಗನ್ಸಿದ್ದು ನಾನು ತಪ್ಪು ಮಾಡಿದ್ದಕ್ಕೆ ಬರ್ತಿದ್ದೆ ನಾನು ಅಂತ. ಬಟ್ ಸುದೀಪ್ ಸರ್ ಕೂಡ ಹೇಳಿದರು, ಇಲ್ಲ ನೀವು ಆ ವಿಚಾರಕ್ಕಾಗಿ ಬಂದಿಲ್ಲ, ಇಷ್ಟು ವಾರಗಳನ್ನ ಕೌಂಟ್ ಮಾಡಿಕೊಂಡು ಒಂದಷ್ಟು ಜನ ವೋಟಿಂಗಲ್ಲಿ ಈ ರೀತಿ ಆಗಿರ್ಬೋದು ಅನ್ನೋ ಥರ. ನನಗೇನು ಅಂದರೆ ಅಷ್ಟು ಮಂದಿಗಳನ್ನ ಕಂಪೇರ್ ಮಾಡಿದಾಗ ಓಕೆ ನಾನು 7ಅಲ್ಲಿ ಇದ್ದರೂ ಇರ್ಬೋದು ಅನ್ನೋ ಥರ ಅನ್ನಿಸ್ತು. ನಿಮ್ಗೆ ವೋಟಿಂಗ್ ಪ್ರಕಾರ ಆದರೆ ನಿಮ್ಮ ಮನೆಯವ್ರು ಹಾಕಿದ್ರೇ ನೀವು ವಿನ್ ಆಗ್ತೀರಾ ಅಂತ ಎಲ್ಲರೂ ಹೇಳ್ತಾ ಇದ್ರು. ಮನೆಯವರು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಬಿಗ್ ಬಾಸ್ ಮನೆಗೆ ನಮ್ಮ ಫ್ಯಾಮಿಲಿ ಬಂದಾಗಲೇ ಅಪ್ಪ ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದು ಅದನ್ನು. ನಮ್ಮ ಮನೆ ಫ್ಯಾಮಿಲಿ ಎಲ್ಲ ಬರಬೇಕು ಬಿಗ್ ಬಾಸ್ ಮನೆಗೆ. ನಾನಂತೂ ಈ ಅವಕಾಶನ ಪಡ್ಕೊಂಡಿದ್ದೀನಿ. ನಮ್ಮ ಫ್ಯಾಮಿಲಿ ಒಂದು ಸಲ ಬಂದು ಹೋದ್ರೆ ಎಷ್ಟು ಖುಷಿ ಪಡೋರಲ್ಲ. ಮತ್ತು ಇದನ್ನು ಇಷ್ಟು ಜನ ನೋಡ್ತಾರೆ, ಊರಿನಲ್ಲಿ ಅವರನ್ನು ಹೇಗೆ ಗುರುತಿಸ್ಬೋದು ಅಂತ ಅಲ್ಲಿವರೆಗೂ ಒಂದು ಯೋಚನೆ ಮಾಡ್ತಿದ್ದೆ, ದೇವ್ರ ಹತ್ರ ಕೇಳ್ಕೊತಿದ್ದೆ. ಆ ಪ್ರಾರ್ಥನೆ ನೋಡಿ ದೇವ್ರ ಹತ್ರ ಕೇಳಿರೋದು, ಈ ದೇವರು ಹೊರ ಕೊಟ್ಟರು. ಬಿಗ್ ಬಾಸ್ ನನ್ನ ಮನಸ್ಸಿನ ಮಾತನ್ನು ಕೇಳಿಸ್ಕೊಂಡೆ. ಅಷ್ಟು ಯಾವ ಫ್ಯಾಮಿಲಿಗೂ ಅಷ್ಟು ಜನರನ್ನ ಬಿಟ್ಕೊಡ್ಲಿಲ್ಲ. 33 ಜನ ಗಾರ್ಡನಲ್ಲಿ ಇದ್ದು, ಆಮೇಲೆ ಅಪ್ಪ ಅಮ್ಮ ನನ್ನ ಮಗಳಂತ ತೋರಿಸಿದ್ರು. ಅಪ್ಪ ನಾನು ಎಷ್ಟು ಥ್ಯಾಂಕ್ಸ್ಫುಲ್ ಆಗಿರ್ಬೇಕು ಗೊತ್ತಾ ಬಿಗ್ ಬಾಸಿಗೆ. ಜೀವಮಾನದಲ್ಲಿ ಮರೆಯೋಕ್ಕೆ ಸಾಧ್ಯ ಇಲ್ಲ ಬಿಗ್ ಬಾಸ್ ಟೀಮ್. ಬಿಗ್ ಬಾಸ್ ಅನ್ನೋದು ಒಂದು ಏನಂದರೆ ಅದೊಂದು ದೊಡ್ಡ ಶಕ್ತಿ. ಅದರಲ್ಲಿ ಮನುಷ್ಯರು ಕೆಲಸ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾನೇ ಇಲ್ಲ. ಅದು ಯಾವುದೋ ಒಂದು ಶಕ್ತಿ, ಅಂದರೆ ಆ ಶಕ್ತಿ ನಮಗೆ ವಾಯ್ಸ್ ಮೂಲಕ ಮಾತ್ರ ಕೇಳಿಸ್ತದೆ. ಶರೀರ ಕಾಣಿಸಲ್ಲ, ಆ ಒಂದು ಧ್ವನಿ ಮಾತ್ರ ಕೇಳಿಸುತ್ತೆ. ಅದನ್ನು ನಾನು ದೇವರು ಅಂತ ನಂಬ್ತೀನಿ. ಅದು ಬೇರೆ ಯಾರು ಮನುಷ್ಯನಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಶಕ್ತಿ. ಆ ಶಕ್ತಿ ನಮ್ಮನ್ನು ಆ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ನೋಡ್ಕೊಂಡಿದೆ ಅಂದರೆ, ಒಂಚೂರು ಏನಾದರೂ ನಾವು 1-2 ಸಲ ಅಕ್ಷಿ ತೆಗೆದ್ರು ಕೂಡ ಡಾಕ್ಟ್ರು ಅವಶ್ಯಕತೆ ಇದೆ ಅಂತೇಳಿ ಕರೆಸ್ಕೊಳ್ಳೋದಿದೆ. ಆಮೇಲೆ ನಮಗೆ ಎಲ್ಲಾದರೂ ಒಂದು ಕಡೆಯಲ್ಲಿ ಅಂದರೆ ನಾವು ಕುಗ್ಗೋಗ್ತಿದ್ದೀವಿ ಅಂದಾಗ ಬಿಗ್ ಬಾಸ್ ನಮ್ಮನ್ನೇ ತಮಾಷೆ ಮಾಡಿ ಮೋಟಿವೇಟ್ ಮಾಡಿರೋದಿದೆ. ಎಲ್ಲೂ ಕೂಡ ನಮಗೆ ಆ ಒಂದು ಯಾರೋ ಒಂದು ಸ್ಫೂರ್ತಿ ತುಂಬ್ತಾರೆ ಅಂದಾಗ ಕುಗ್ಗೋಗ್ತಿದ್ದಾನೆ, ಸ್ಫೂರ್ತಿ ಬೇಕು, ತುಂಬಬೇಕು, ಅವಶ್ಯಕತೆ ಇದೆ ಅಂದಾಗ ದೇವರೇ ಬರೋ ಥರ ಬಿಗ್ ಬಾಸ್ ಬರ್ತಿದ್ರು. ನಮ್ಮ ಫ್ಯಾಮಿಲಿ